ನಮಗಾಗಿ ಎಷ್ಟೋ ಮನೋವ್ಯತೆಯನ್ನು ತಾಳಿ ರಕ್ತದ ಬೆವರನ್ನು ಸುರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯದ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಓದಿ ಧ್ಯಾನಿಸಲಿಕ್ಕಿರುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 44ನೇ ವಚನ. ಆತನು ಮನೋವ್ಯತೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಈ ವಾಕ್ಯಗಳನ್ನ ಧ್ಯಾನಿಸಲಿಕ್ಕೆ ಶಕ್ತರಾಗುವಂತೆ ತಂದೆಯಾದ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮ್ಮೊಬ್ಬೊಬ್ಬರಿಗೆ ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ತಾನೇ ನಮ್ಮನ್ನು ಅಭಿಷೇಕಿಸಿ ಬೋಧಿಸುವನಾದ್ದರಿಂದ ಆತನ ಅಭಿಷೇಕ ನಮಗೆ ಬೋಧಿಸುವಂಥ ಅಭಿಷೇಕವಾದ್ದರಿಂದ ಆತ ನಮಗೆ ಹೆಚ್ಚೆಚ್ಚಾಗಿ ಬೋಧಿಸಲಿ. ಇದನ್ನು ನಾವು ಓದಿದಂಥ ಈ ವಾಕ್ಯದ ಭಾಗ ಯೇಸು ರಕ್ತದ ಬೆವರು ಸುರಿಸಿದ ಸಂದರ್ಭ. ಯೇಸು ಯಾವಾಗ ಹೀಗೆ ಪ್ರಾರ್ಥಿಸಿದ? ವಾಕ್ಯ ಓದುವಂಥ ಪ್ರತಿಯೊಬ್ಬರಿಗೂ ಗೊತ್ತು. ಆತನು ಶಿಲುಬೆ ಶ್ರಮೆಗೆ ಮೊದಲು, ಬಂಧಿಸಲ್ಪಡುವುದಕ್ಕಿಂತ ಮೊದಲು ಎಣ್ಣೆ ಮರಗಳ ಗುಡ್ಡದಲ್ಲಿ ಗೆತ್ಸೇಮನೆ ತೋಟದಲ್ಲಿ ಆತನು ಶಿಷ್ಯರೊಂದಿಗೆ ಹೋಗಿ, ಅದರಲ್ಲೂ ಮುಖ್ಯವಾಗಿ ಆತನ ಪ್ರಾರ್ಥನೆಗಾಗಿ ನಿಕಟವರ್ತಿಗಳಾಗಿದ್ದ ಪೇತ್ರ, ಯಾಕೋಬ, ಯೋಹಾನರೊಂದಿಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅವರನ್ನು ಪ್ರಾರ್ಥಿಸ್ರೆಂಬುದಾಗಿ ಹೇಳಿ ಇನ್ನೂ ಆತನ ಮುಂದಕ್ಕೆ ಕಲ್ಲುಸಿಗೆ ದೂರದಷ್ಟು ಹೋಗಿ ಆತನು ಬೋರ್ಲ ಬಿದ್ದು, ಮೊಣಕಾಲುಗಳಲ್ಲಿ ಬೋರ್ಲ ಬಿದ್ದು ಆತನು ಪ್ರಾರ್ಥಿಸ್ತಾನೆ. ಆತನು ಲೋಕದ ರಕ್ಷಣೆಗಾಗಿ ಪಡಲಿಕ್ಕಿರುವಂಥ ಎಲ್ಲಾ ಪ್ರಯಾಸಗಳಿಗಾಗಿ, ಮುಖ್ಯವಾಗಿ ಆತನು ಮರಣವನ್ನು ಜಯಿಸಿ, ಮರಣಾಧಿಕಾರಿಯನ್ನು ಜಯಿಸಿ, ಸಮಾಧಿಯನ್ನು, ಪಾತಾಳವನ್ನು ಜಯಿಸಿ ಈತನು ಹೊರಗೆ ಬರಬೇಕಾಗಿದೆ. ಹಾಗಾಗಿ ಇಬ್ರೇ ಗ್ರಂಥಕರ್ತನು ಅದನ್ನು 5:7 ಹೇಳುವಾಗ ಹೇಳ್ತಾರೆ, ಆತನು ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಲ್ಲಿ ಆತನು ಎಷ್ಟೋ ಭಯಭಕ್ತಿಯಿಂದ ದೇವರ ಮೇಲಿನ ಭಯಭಕ್ತಿಯಿಂದ ಕೇಳಿಕೊಂಡ ಎನ್ನುವಂಥ ವಾಕ್ಯವನ್ನು ಅಲ್ಲಿ ಓದ್ತೇವೆ. ಮರಣದಿಂದ ತಪ್ಪಿಸಿ ಕಾಪಾಡಲು ಶಕ್ತನಾದ ದೇವರು, ಇದು ತಂದೆಯಾದ ದೇವರ ಇನ್ನೊಂದು ಹೆಸರು. ಈತನ ಬಳಿ ಆತನು ಪ್ರಾರ್ಥಿಸ್ತಾನೆ. ಹಾಗಾದರೆ ಮುಂದಿರುವಂಥ ಎಷ್ಟೋ ಹೋರಾಟಗಳಿಗಾಗಿ ಆತನು ಪ್ರಾರ್ಥಿಸಿದ ಪ್ರಾರ್ಥನೆಯನ್ನ ಇಲ್ಲಿ ಈ ಸುವಾರ್ತೆಯಲ್ಲಿ ಲೂಕನು ಹೀಗೆ ಬರೀತಾನೆ, ಆತನು ಮನೋವ್ಯತೆಯುಳ್ಳವನಾಗಿ. ಇದು ಮಾನಸಿಕ ವೇದನೆಗೆ ಸಂಬಂಧಪಟ್ಟ ಒಂದು ಭಾಗ. ವಿಪರೀತ ಮನೋವೇದನೆ. ಇಲ್ಲಿ 44-45 ಎರಡೂ ಭಾಗದಲ್ಲಿ ವಿಧ ವಿಧವಾದ ಮಾನಸಿಕ ಸ್ಥಿತಿಯನ್ನು ಬರೆಯಲಾಗಿದೆ. 44ರಲ್ಲಿ ಯೇಸುವನ್ನ ಮನೋವ್ಯತೆಯುಳ್ಳವನಾಗಿ ಎಂಬುದಾಗಿ ತೋರಿಸಲಾಗಿದೆ. 45ನೇ ವಚನದಲ್ಲಿ ಶಿಷ್ಯರ ಗುಂಪನ್ನ ದುಃಖ ಭಾರದಿಂದ ಎಂಬುದಾಗಿ ತೋರಿಸಲಾಗಿದೆ. ಇಲ್ಲಿ 44ರಲ್ಲಿ ಯೇಸು ಮನೋವ್ಯತೆಯುಳ್ಳವನಾಗಿದ್ದಾಗ ಹೇಗೆ ಪ್ರಾರ್ಥಿಸಿದ ಅಲ್ಲಿ ಬರ್ದದೆ, ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸಿದ. ಇದು ಯೇಸು ಕ್ರಿಸ್ತನ ಸಾಮರ್ಥ್ಯ. ಹೆಚ್ಚು ಮನವ್ಯತೆಯೋ ಅದಕ್ಕೂ ಮೀರಿದ ಆಸಕ್ತಿಯ ಪ್ರಾರ್ಥನೆ. ಇದು ಯೇಸುವಿನ ಸಾಮರ್ಥ್ಯ, ಶಿಷ್ಯರ ಸಾಮರ್ಥ್ಯ, ಅಥವಾ ಅವರಿಗಿಂತಲೂ ಕಡೆಯಾಗಿರುವ ನಮ್ಮ ಸಾಮರ್ಥ್ಯ ಹೇಗಿದೆ ಎಂಬುದಾಗಿ ಹೇಳಿದರೆ ಇಲ್ಲಿ ಬರ್ದದೆ, ದುಃಖ ಭಾರದಿಂದ ಇವರಿಗೆ ನಿದ್ರೆ. ಅಲ್ಲಿ ಬರ್ದದೆ, ದುಃಖ ಭಾರದಿಂದ ಇವರಿಗೆ ನಿದ್ರೆ ಹತ್ತಿರುವುದನ್ನು ಕಾಣಿ. ನಾವೆಲ್ಲ ಎಂಥವರು ತುಂಬ ದುಃಖವಾಯಿತು ಅಥವಾ ಮನಸ್ಸಿಗೆ ದುಃಖ ಭಾರವಾಯಿತು, ನಾವು ನಿದ್ರೆಗೆ ಜಾರುವವರು. ಆದರೆ ಯೇಸು ಎಷ್ಟೋ ಮನೋವ್ಯತೆ ಉಳ್ಳವನಾಗಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸು. ದೇವರಿಗೆ ಸ್ತೋತ್ರ. ಹಾಗಾದರೆ ಇಲ್ಲಿ ಆತನ ಮನೋವ್ಯತೆಯ ಒಂದು ತೀವ್ರತೆ ಎಷ್ಟಿತ್ತೆಂಬುದನ್ನು ಗಮನಿಸಿದಾದರೆ ಮುಂದೆ ಅದನ್ನು ಈ ರೀತಿಯಾಗಿ ಬರೆಯಲಾಗಿದೆ. ಆತನು ಹಾಗೆ ಪ್ರಾರ್ಥಿಸುವಾಗ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು. ಕೆಲವರು ಮಾನಸಿಕ ತಜ್ಞರು ಇದನ್ನ ವಿವರಿಸಿದ್ದಾರೆ. ಮನುಷ್ಯನಿಗೆ ವಿಪರೀತವಾದ ಮಾನಸಿಕ ಒತ್ತಡ ಬಂದಾಗ, ಹೇಳಲು ಸಾಧ್ಯವಿಲ್ಲದಷ್ಟ ಅತೀವವಾದ ಮನೋವ್ಯತೆ ಉಂಟಾದಾಗ
ಅವರ ಬೆವರು ಗ್ರಂಥಿಗಳು ಒಂದು ರೀತಿ ಸ್ಫೋಟಿಸಲ್ಪಟ್ಟು ಅಥವಾ ರಕ್ತನಾಳಗಳು ಸ್ಫೋಟಿಸಲ್ಪಟ್ಟು ಬೆವರು ಗ್ರಂಥಿಗಳಿಂದ ಬೆವರು ಬರುವಾಗ ಅದರೊಂದಿಗೆ ರಕ್ತವು ಹೊರಗೆ ಬಂದು ಅದೊಂದು ದೊಡ್ಡ ಹನಿಯಾಗಿ ಅದು ಕೆಳಗೆ ಬೀಳ್ತದೆ. ರಕ್ತನಾಳಗಳು ಸ್ಫೋಟಿಸಿ ಬೆವರು ಗ್ರಂಥಿಗಳಿಂದ ಬೆವರು ಹೊರಡುವಾಗ ಅದರೊಂದಿಗೆ ರಕ್ತವೂ ಬರುವಂತ ಸ್ಥಿತಿ. ಅಧಿಕ ಮಾನಸಿಕ ಒತ್ತಡ, ವೇದನೆ, ಖಿನ್ನತೆ, ತಾಳಿಕೊಳ್ಳಲಾರದಂತ ಮಾನಸಿಕ ಬಾಧೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಏನನ್ನ ತೋರಿಸ್ತದೆ? ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಒಂದೊಂದು ಬಾಧೆಯನ್ನು ಅನುಭವಿಸುವಾಗ ಆತನು ಮನುಷ್ಯನು ಹಾದು ಹೋಗುವ ಪ್ರತಿ ಸಂಗತಿಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾನೆ. ರೋಗಿಗಳು ದೇಹದಲ್ಲಿ ಕಷ್ಟಪಡುವುದಾದರೆ, ದೇಹದಲ್ಲಿ ಬಾಧೆ ಪಡುವಂಥ ಗುಂಪು ಒಂದಾದರೆ, ಮನಸ್ಸಿನಲ್ಲಿ ಬಾಧೆ ಪಡುವಂಥ ಗುಂಪು ಅದೆಷ್ಟು? ನಾನಾ ವಿಧವಾದ ಮಾನಸಿಕ ಬಾಧೆ ಹೆಚ್ಚು ಕಡಿಮೆ ಪ್ರತಿ ಮನುಷ್ಯನಿಗಿದೆ, ಅಥವಾ ಒಬ್ಬ ಮನುಷ್ಯನಿಗೆ ಎಷ್ಟೋ ವಿಧವಾದ ಮಾನಸಿಕ ಬಾಧೆ ಇದೆ. ಕೆಲವೊಂದು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಷ್ಟು, ಸಹಿಸಿಕೊಳ್ಳಲಾರದಷ್ಟು. ಹೀಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬಾಧೆಗೊಳಗಾಗುವವರ ಸಂಖ್ಯೆಯು ಅಥವಾ ಅದರ ಆ ಬಾಧೆ ನಿಮಿತ್ತ ಮನುಷ್ಯನ ತೀರ್ಮಾನಗಳು, ತಪ್ಪು ತೀರ್ಮಾನಗಳು, ಆಘಾತಕಾರಿ ತೀರ್ಮಾನಗಳು, ತಮಗೆ ತಮ್ಮನ್ನೇ ನಷ್ಟಪಡಿಸಿಕೊಳ್ಳುವಂಥ ತೀರ್ಮಾನಗಳು. ಪ್ರಿಯರೇ, ಹಾಗಾದ್ರೆ ಇಂಥವರನ್ನ ಯೇಸು ಪರಿಗಣಿಸಿದ್ದಾನೆ. ನೀನು ವಿಪರೀತ ಬಾಧೆಯಲ್ಲಿದ್ದೀಯೋ, ಜೀವಿತವೇ ಬೇಡ ಅನ್ನುವಷ್ಟು ಬಾಧೆಯಲ್ಲಿದ್ದೀಯೋ, ಯಾರ ಸಹವಾಸವು, ಯಾರ ಹಂಗು ಬೇಡ ಎಂಬುದಾಗಿ ಹೇಳಿಕೊಳ್ಳುವಷ್ಟು ಬಾಧೆಯಲ್ಲಿದೆಯೋ, ಅಥವಾ ವಿಪರೀತ ಬಾಧೆಯಲ್ಲಿದ್ದು ನನಗೆ ನೆರವು ಕೊಡುವವರು ಯಾರಾದರೂ ಇದ್ದಾರೋ ಎಂಬುದಾಗಿ ತವಕಿಸ್ತಿದೆಯೋ, ಅಥವಾ ಎದುರಾದ ಸಂದರ್ಭಗಳಲ್ಲಿ ಇತರರ ಮುಂದೆ ಹೇಳಿಕೊಳ್ಳಲಾರದಂತ ಅವಮಾನದ ಪರಿಸ್ಥಿತಿ, ಅದು ನಷ್ಟದ ಪರಿಸ್ಥಿತಿ, ಇವುಗಳಲ್ಲಿ ಮಾನಸಿಕವಾಗಿ ಬಾಧೆಗೊಳಗಾಗಿದೆಯೋ, ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಇತರರ ನಿಂದೆಗೆ ಗುರಿಯಾಗಿದೆಯೋ, ಅಥವಾ ಇನ್ನೊಬ್ಬರಿಂದ ಅಲಕ್ಷ್ಯಕ್ಕೆ ಗುರಿಯಾಗಿದೆಯೋ, ಯಾವ ವಿಧದ ಬಾಧೆಯೋ, ಮಾನಸಿಕ ಬಾಧೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ಈ ಮಾನಸಿಕ ವೇದನೆಯನ್ನ ಯೇಸು ಅರಿತಿದ್ದಾನೆ. ನಮಗಿರುವ ಪಾಠಗಳನ್ನ ಆತನು ತಾನೂ ಅನುಭವಿಸಿದ್ದಾನೆ. ವಾಕ್ಯ ಬರೆದದ ಇಬ್ರಿಯ ಗ್ರಂಥದಲ್ಲಿ ನಮಗಿರುವ ಮಹಾಯಾಜಕನು ನಮಗಿರುವ ಶೋಧನೆಗಳ ಕುರಿತಾಗಿ ಆತನು ಅರಿತವನು. ಅಲ್ಲಿ ಹೀಗೆ ಬರ್ತದೆ, ಓದಿಕೊಳ್ಳೋಣ. ವಚನ, ಇಬ್ರಿಯ 2:18. ತಾನೇ ಶೋಧಿಸಲ್ಪಟ್ಟ ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಮಗಿರುವ ಈ ಮಹಾಯಾಜಕನು ನಾವು ಅನುಭವಿಸಿದ ಎಲ್ಲಾ ಶೋಧನೆಗಳನ್ನ ಆತನು ಅನುಭವಿಸಿದವನು. ಹಾಗಾಗಿ ಆತನಿಗೆ ನಮಗೆ ತಕ್ಕ ಸಮಯದಲ್ಲಿ ನಮಗೆ ಯಾವ ವಿಧದ ಸಹಾಯವನ್ನು ಕೊಡಬೇಕೆಂಬುದು ಆತನಿಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ವಚನ ಹೇಗೆ ಹೇಳ್ತದೆ, ಇಬ್ರಿಯ 4:15. ಯಾಕೆಂದ್ರೆ ನಮಗಿರೋ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿ, ಅದನ್ನು ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯೇಸು ತಾನೇ ಮನುಷ್ಯನು ಹಾದು ಹೋದ ಪ್ರತಿ ಬಾಧೆಗಳೊಳಗೆ, ಆ ಶೋಧನೆಗಳೊಳಗೆ ಹಾದು ಹೋದದ್ರಿಂದ, ಆತನು ಮುಂದಾಗಿ ನಮಗಿಂತ ಮುಂದಾಗಿ ಹೋದದ್ರಿಂದ ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಈ ದಿನ ನಿಮಗೆ ಸಂಭವಿಸಿದ ಬಾಧೆ ಅದು ವಿಪರೀತ ಎಂಬುದಾಗಿ ನೀನು ಪರಿಗಣಿಸಿದ್ದಾದರೆ, ಇದರಿಂದ ಉಪಶಮನವಿಲ್ಲವೆಂಬುದಾಗಿ ನೀನು ಯೋಚಿಸಿದಾದರೆ, ನಿನಗೆ ಉಪಶಮನ ಉಂಟು, ನಿನಗೆ ನಿರೀಕ್ಷೆ ಉಂಟು, ನಿನಗೆ ದೇವರಿಂದ ಸಹಾಯ ಉಂಟು. ನಿನ್ನ ಈ ವೇದನೆಯನ್ನು ಯೇಸು ಅನುಭವಿಸಿರುವುದರಿಂದ ನಿನಗೆ ನಿಶ್ಚಯವಾಗಿ ಸಕಲ ಮಾನಸಿಕ ವೇದನೆಯಿಂದ ಬಿಡುಗಡೆ ನಿಶ್ಚಯ. ನಿನಗೆ ಅವಮಾನವಾದ ಭಾಗದಲ್ಲಿ 2ರಷ್ಟು ಮಾನ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟಿದ್ದಾನಲ್ಲ. ಇನ್ನೊಂದು ಕಡೆ ಆತನು ಹೀಗೆ ಹೇಳಿದ್ದಾನೆ, ಸುನಿರೀಕ್ಷೆಯುಳ್ಳ ಸೆರೆಯವರೇ, ನೀನೀಗ ಸೆರೆವನ್ನಾಗಿರಬಹುದು, ನಾನಾ ಸಂಗತಿಗಳಿಂದ ವಿಧ ವಿಧವಾಗಿ ನೀನು ಸೆರೆಯಲ್ಲಿರಬಹುದು. ಆದರೆ ನಿನ್ನ ಕುರಿತು ವಾಕ್ಯ ಹೇಳ್ತದೆ, ನೀನು ಸುನಿರೀಕ್ಷೆಯುಳ್ಳ ಸೆರೆಯವನು. ಈಗ ಸೆರೆಯಲ್ಲಿರ್ಬೋದು, ಆದ್ರೆ ಮುಂದೆ ನಿನಗೆ ಬಿಡುಗಡೆ ನಿಶ್ಚಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀನು ಕೈ ಬಿಡಲ್ಪಟ್ಟವನಲ್ಲ, ದೆಸೆಗೆಟ್ಟವನಲ್ಲ. ದೇವರು ನಿನಗೆ ಸಹಾಯ ಮಾಡಲು ಶಕ್ತನಾಗುವಂತೆ, ನಿನಗೆ ಕನಿಕರ ತೋರುವುದಕ್ಕೆ, ನಿನಗೆ ಅನುತಾಪ ತೋರುವುದಕ್ಕೆ ಆತನು ಈಗಲೂ ಸಿದ್ಧನಿದ್ದಾನೆ. ನಿನ್ನೆಲ್ಲ ಸಂಗತಿಗಳನ್ನು ಗ್ರಹಿಸೋದಕ್ಕೆ ಆತನಿಗೆ ಚೆನ್ನಾಗಿ ಗೊತ್ತು. ಕಾರಣ
ಸೈತಾನ ಒಂದು ವೇಳೆ ನಿನ್ನನ್ನು ಎಲ್ಲ ವಿಷಯದಲ್ಲಿ ಶೋಧಿಸಿರಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಮಹಾಯಾಜಕರು ನಮಗಿಂತ ಮುಂದಾಗಿ ಇವುಗಳನ್ನ ಅನುಭವಿಸಿದ ಯೇಸು ಕ್ರಿಸ್ತನನ್ನ ಸೈತಾನನ ಸಕಲ ವಿಷಯದಲ್ಲಿ ಶೋಧಿಸಿದ್ದಾನೆ. ಆತನಿಗೆ ನಿನ್ನ ಪರಿಶ್ರಮ ಗೊತ್ತು, ನಿನ್ನ ಮನೋವ್ಯತೆ ಗೊತ್ತು. ಒಂದು ವೇಳೆ ನಿನಗೆ ಎದುರಾಗಿರುವ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನು ಬೆವರು ಸುರಿಸಿರಬಹುದಷ್ಟೇ. ಆದರೆ ನಿನ್ನ ಬೆವರು ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಏನೋ ಆಗಲಿಲ್ಲ. ಅದಕ್ಕೂ ಮಿಗಿಲಾದದನ್ನು ಯೇಸು ಅನುಭವಿಸಿರುವುದರಿಂದ ಸಕಲ ವಿಧವಾದ ಮಾನಸಿಕ ಬಾಧೆಯಿಂದ ನಿನಗೆ ಬಿಡುಗಡೆ ನಿಶ್ಚಯ. ಇವುಗಳಿಂದ ಕಡ್ಡಾಯವಾಗಿ ನೀನು ಹೊರಗೆ ಬರ್ತಿ, ನೀನು ಜಯಿಸ್ತಿ, ಜಯಶಾಲಿ ಆಗುತ್ತಿ. ಕುಗ್ಗಿದ ಮನಸ್ಸಿಗೆ ಪ್ರತಿಯಾಗಿ ಆತನು ಉತ್ಸಾಹ ಸ್ತೋತ್ರದ ವಸ್ತ್ರ ಕೊಡುವಂಥ ದೇವರು, ಬೂದಿಗೆ ಬದಲಾಗಿ ಶಿರೋಭೂಷಣ ಕೊಡುವ ದೇವರು. ಆತನು ನಿನ್ನನ್ನು ಉತ್ಸಾಹ ಸ್ತೋತ್ರದ ವಸ್ತ್ರದಿಂದ, ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲದಿಂದ ತುಂಬಿಸುವ ದೇವರು, ನಿನ್ನ ಕುಗ್ಗಿದ ಮನಸ್ಸಿಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ ಕೊಡುವಂಥ ದೇವರು. ಆತ ನಿನ್ನನ್ನು ಕೈ ಬಿಡುವ ದೇವರಲ್ಲವೇ ಅಲ್ಲ. ಮಹಾಕೃಪೆಯ ತಂದೆಯೇ, ಬೂದಿಯಲ್ಲಿ ಕುಳಿತ ಜನರ ಮೇಲೆ ನೀನು ಕೊಡುವ ಸನ್ಮಾನ ಕಿರೀಟ ಬರಲಿ ಅಪ್ಪ. ನೀನೇ ವಾಗ್ದಾನ ಮಾಡಿದಂತೆ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಎಂಬುದಾಗಿ ಹೇಳಿದೆಯಲ್ಲ, ಮನೋವ್ಯತೆಯಲ್ಲಿರುವಂತಹ ಪ್ರಿಯರಿಗೆ ನಿನ್ನ ಆನಂದ ತೈಲವನ್ನ, ನಿನ್ನ ಸಂತೋಷವನ್ನು ಒದಗಿಸು. ನಿನ್ನ ಮಕ್ಕಳಿಗೆ ನಿನ್ನ ಸಂಭ್ರಮೋತ್ಸವ ಪ್ರವಾಹದಲ್ಲಿ ಕರ್ತನೆ ಸಂತೃಪ್ತರಾಗುವಂತೆ ಪಾನ ಮಾಡಿಸುವ ದೇವರೇ, ಇವರಿಗೆ ಆನಂದ ತೈಲವನ್ನು ಕೊಡು. ಕುಗ್ಗಿದ ಮನಸ್ಸಿಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಎಂಬುದಾಗಿ ಹೇಳಿದೆಯಲ್ಲ, ಈಗೋ ಈ ಪ್ರಿಯರಿಗೆ ಕುಟುಂಬಕ್ಕೂ ಅದನ್ನು ಅನುಗ್ರಹಿಸು. ನಿಮಗೆ ಅವಮಾನವಾದ ಭಾಗದಲ್ಲಿ 2ರಷ್ಟು ಮಾನ ಕೊಡ್ತೇನೆ ಅಂತ ಹೇಳಿದೆಯಲ್ಲ ಕರ್ತನೆ, ಇವರೀಗ ಹಾದು ಹೋಗುತ್ತಿರುವಂಥ ಈ ಮಾನಸಿಕ ಈ ಬಾಧೆಯಿಂದ ಇವರಿಗೆ ಬಿಡುಗಡೆ ಆಗುವಂತೆ ನೀನೇ ಮನೋವ್ಯತೆಯನ್ನು ಅನುಭವಿಸಿದಿ. ಇವರಿಗಾಗಿ ನೀನು ಬಾಧೆ ಪಡ್ತಾ ಪ್ರಾರ್ಥನೆ ಮಾಡುತ್ತಾ ರಕ್ತದ ಬೆವರನ್ನು ಸುರಿಸಿದಿ. ಅದರ ನಿಮಿತ್ತ ಈಗ ಇವರಿಗೆ ಬಿಡುಗಡೆ ಆಗಲಿ. ಇವನ ಮಾನಸಿಕ ವೇದನೆಗೆ ತಳ್ಳಿ ಇವನ ದಾಸತ್ವದಲ್ಲಿ ಇರಿಸಿರುವಂಥ ಸೈತಾನನ ಹಿಡಿತ ಯೇಸು ಕ್ರಿಸ್ತನ ಹೆಸರಲ್ಲಿ ಈಗ ಮುರಿಯಲ್ಪಡಲಿ, ಈಗಲೇ ಮುರಿಯಲ್ಪಡಲಿ. ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿ. ಇವರನ್ನ ಒತ್ತಡದಲ್ಲಿ ಸಿಲುಕಿಸಿರುವಂಥ ದುರಾತ್ಮಗಳು ಯೇಸುವಿನ ಹೆಸರನ್ನು ಬಿಟ್ಟು ಹೋಗಲಿ. ಇವರನ್ನ ಕುಗ್ಗಿಸಿರುವಂಥ ದುರಾತ್ಮಗಳು ಯೇಸು ಕ್ರಿಸ್ತನ ಹೆಸರಲ್ಲಿ ಇವನ್ನ ಬಿಟ್ಟು ಹೋಗಲಿ. ನಿನ್ನ ಮಕ್ಕಳ ಮೇಲೆ ಆನಂದ ತೈಲ ಬರಲಿ. ನಿನ್ನ ಮಕ್ಕಳು ಸಂಭ್ರಮಿಸಿ ನಿನ್ನನ್ನು ಕರ್ತನೆ ಕೊಂಡಾಡ್ಲಿಕ್ಕಾಗುವಂಥ ಕೃಪೆಯನ್ನು ಅನುಗ್ರಹಿಸಿರಿ. ಇವರು ಕಳಕೊಂಡದೆಲ್ಲವನ್ನ ಹಿಂದಕ್ಕೆ ಒದಗಿಸಿರಿ. ವೈರಿಗಳ ಕಾಟದಿಂದ ಬಿಡಿಸಿರಿ. ಕರ್ತನಿನ ಮಕ್ಕಳನ್ನ ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.